ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡಮ್ಮ, ಮೊದಲೇ ನಿನಗೆ ಆ ಜಾಗ ಹೊಸದು. ನೀನು ಮಿತ್ರನ ಬಿಟ್ಟು ಎಲ್ಲಿಗೂ ಒಬ್ಳೆ ಹೋಗ್ಬೇಡಮ್ಮ. ಯಾವಾಗ್ಲೂ ಮಿತ್ರನ ಜೊತೆನೇ ಇರಬೇಕು. ಅರ್ಥ ಆಯ್ತಾ ಅಮ್ಮ? ಸರಿ ಆಯ್ತು ಮಾವ, ಅವ್ರ ಪಕ್ಕದಲ್ಲೇ ಇರ್ತೀನಿ. ಏನ್ರಿ, ಒಂದ್ ನಿಮಿಷ ಕೊಡಿ. ಹಾ, ಒಂದ್ ನಿಮಿಷ ಅಮ್ಮ, ನಿಮ್ಮ ಅತ್ತೆ ಮಾತಾಡ್ತಾಳಂತೆ. ಭಾಗ್ಯ, ಹೇಳಿ ಅತ್ತೆ. ನೀನೊಬ್ಳೇ ಅಲ್ಲ, ಮಿತ್ರನ್ನು ಕೂಡ ಒಬ್ಬನ್ನೇ ಎಲ್ಲಿಗೂ ಕಳ್ಸಕ್ ಹೋಗ್ಬೇಡ. ಅರ್ಥ ಆಯ್ತಾ? ಸರಿ ಆಯ್ತು ಅತ್ತೆ. ಇವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ. ಗುಡ್. ಒಂದ್ ನಿಮಿಷ ಅವನಿಗೆ ಫೋನ್ ಕೊಡು. ಅತ್ತೆ. ಹಾ ಮಾಮ್. ಜಾನು, ನನ್ ಹಾಗೆ ಕರಿಬೇಡ. ನಂಗ್ ನಿನ್ ಮೇಲ್ ತುಂಬಾ ಕೋಪ ಬಂದಿದೆ. ಜಾನು, ನನ್ ಹಾಗೆ ಕರಿಬೇಡ. ನಂಗ್ ನಿನ್ ಮೇಲ್ ತುಂಬಾ ಕೋಪ ಬಂದಿದೆ. ನನ್ ಮೇಲ್ ಕೋಪನಾ? ಯಾಕೆ? ಯಾಕೆ ಅಂತ ನಿಂಗ್ ಗೊತ್ತಿಲ್ವಾ? ನನ್ಗೆ ಹೇಗ್ ಗೊತ್ತಿರುತ್ತೆ ಜಾನು? ಈಗೇನಾಯ್ತು? ಅಲ್ಲೆಲ್ಲ ಸರಿ ಇದೆ ತಾನೇ? ಏನೂ ಸರಿ ಇಲ್ಲ, ಸ್ವಲ್ಪನೂ ಸರಿ ಇಲ್ಲ. ಏನಾಯ್ತು ಜಾನು? ಚಿಕ್ಕಿ ಏನಾದ್ರೂ ನಿನ್ ಮನ್ಸಿಗೆ ನೋವಾಗೋ ತರ ಮಾತಾಡಿದ್ರಾ? ನನ್ ಮನ್ಸಿಗೆ ನೋವಾಗೋ ಹಾಗೆ ಮಾಡಿದ್ದು ಚಿಕ್ಕಿ ಅಲ್ಲ, ನೀನು. ನಾನಾ? ಹೌದಕ್ಕ, ನೀನೆ. ಮದ್ವೆನಲ್ಲಿ ಶಾಲಿನಿ ಅಷ್ಟೆಲ್ಲ ಮಾಡ್ದಾಗ ನನ್ನ ಹತ್ರ ಯಾಕೆ ಹೇಳಲಿಲ್ಲ? ರಿಸೆಪ್ಷನ್ ದಿನ ಆ ಸೀರೆನ ಹರ್ದಾಕಿದ್ದು ಆ ಶಾಲಿನಿ ಅಂತ ನಿಂಗೆ ಗೊತ್ತಿತ್ತು, ಆದ್ರೂ ನೀನ್ ಸುಮ್ನೆ ಇದ್ದೆ. ಯಾಕೆ ನೀನ್ ನಿಜಾನ ಎಲ್ರೂ ಮುಂದೆ ಹೇಳಲಿಲ್ಲ? ನಮ್ ಮರ್ಯಾದೆ ಹೋಗ್ಬಾರ್ದು ಅಂತ. ಅಕ್ಕ? ಹೌದು ಜಾನು, ಶಾಲಿನಿ ಹಾಗ್ ಮಾಡಿದ್ದು ಎಲ್ರಿಗೂ ಗೊತ್ತಾಗಿದ್ದಿದ್ರೆ ಹೋಗ್ತಿದ್ದಿದ್ದು ಅವಳೊಬ್ಳು ಮರ್ಯಾದೆ ಅಲ್ಲ, ನಮ್ಮೆಲ್ರೂ ಮರ್ಯಾದೆ. ನಮ್ಮನ್ನಿಷ್ಟು ಶಿಸ್ತಿಂದ ಬೆಳೆಸಿರೋ ತಾತನ್ ಮರ್ಯಾದೆ ಕೂಡ. ಶಾಲಿನಿ ನಮ್ ಚಿಕ್ಕಪ್ಪನ್ ಮಗಳು. ಚಿಕ್ಕಿ ನಮ್ಗೆ ಜನ್ಮ ಕೊಡದೇ ಇದ್ರು ಅವರು ನಮ್ಗೆ ಅಮ್ಮನ್ ಹಾಗಲ್ವಾ? ನಮ್ ತಂಗಿ ಮರ್ಯಾದೆನ ನಾವೇ ಹೇಗ್ ತೆಗಿಯೋದು? ಅದಕ್ಕೆ ಹೇಳಲಿಲ್ಲ. ನೀನ್ ಎಲ್ರನ್ನೂ ನಮ್ಮವರು ಅಂತ ಅನ್ಕೊಂತೀಯ, ಆದ್ರೆ ಚಿಕ್ಕಿ ನೋಡಿದ್ರೆ ಹಾಗ್ ಮಾಡ್ತಾರೆ. ಅದ್ ಸರಿ, ಭಾವ ಮತ್ತೆ ನೀನು ಹನಿಮೂನ್ ಪ್ಲೇಸಿಗೆ ರೀಚ್ ಆದ್ರಾ? ಹೇಗಿದೆ? ಜಾನು, ನಾಣಿ ಆರೋಗ್ಯ ಹೇಗಿದೆ? ಅಪ್ಪ, ಏನಕ್ಕ ನೀನು ಭಾವನ್ ಪಕ್ಕದಲ್ಲೇ ಇಟ್ಕೊಂಡು ನಾಣಿ ಬಗ್ಗೆ ಕೇಳ್ತಾ ಇದೀಯಲ್ಲ? ಅವನನ್ನ ನಾನ್ ನೋಡ್ಕೊಂತೀನಿ, ನೀನು ಭಾವನ್ ನೋಡ್ಕೋ ಅಕ್ಕ. ಹನಿಮೂನ್ ಆದ್ಮೇಲೆ ಮನೆಗ್ ಬರ್ತೀಯಲ್ಲ, ಅಲ್ಲಿ ಏನ್ ನಡೀತು, ನೀವಿಬ್ರು ಎಲ್ಲಿ ಹೋಗಿದ್ರಿ, ಭಾವ ನಿನ್ನ ಹೇಗೆಲ್ಲ ನೋಡ್ಕೊಂಡ್ರು ಅಂತ ನನ್ನ ಹತ್ರ ಹೇಳ್ಬೇಕು, ಸರಿನಾ? ಸರಿ ಸರಿ, ನೀನ್ ಭಾವ ಬರ್ತಿರ್ಬೇಕು. ನಾನ್ ಮತ್ತೆ ಮಾಡ್ತೀನಿ. ಓಕೆ ಅಕ್ಕ, ಬಾಯ್, ಎಂಜಾಯ್. ಇವ್ರಿನ್ನೂ ಬರ್ಲಿಲ್ವಲ್ಲ? ಇಷ್ಟೊತ್ತು ಏನ್ ಮಾತಾಡ್ತಿದ್ದಾರೆ? ಸ್ವೀಟ್ ತಗೊಳ್ಳಿ. ನನಗೊಂದು ಇಂಪಾರ್ಟೆಂಟ್ ಕಾಲ್ ಇದೆ, ನಾನು ಮಾತಾಡ್ ಬರ್ತೀನಿ. ಓಕೆ, ರೆಸ್ಟ್ ತಗೋ. ಇಲ್ಲ, ನನ್ ಮಾತ್ ಕೇಳಿ. ಏನ್ರಿ ಮಿತ್ರ ಅವರು
ನನ್ನಿಂದ ದೂರ ಇರೋಕ್ ನೋಡ್ತಿದ್ದಾರೆ. ಅದೇನ್ ಕಾರಣ ಅಂತ ನಾನ್ ತಿಳ್ಕೋಬೇಕು. ಒಂದ್ ವೇಳೆ ನನ್ನಿಂದ ಅವರಿಗೆ ಬೇಜಾರಾಗಿದ್ಯಾ? ಬಹುಶಃ ಅದಕ್ಕೆ ಅವ್ರು ನನ್ನ ಹತ್ರ ಈಗ ನಡ್ಕೋತಿದ್ದಾರೆ. ನೀನಂದ್ರೆ ನನಗೆ ಮಾತಲ್ಲಿ ಹೇಳಕ್ಕಾಗ್ದಿರೋಷ್ಟು ಇಷ್ಟ. ನಿನ್ ಮೇಲಿರೋ ಪ್ರೀತಿನ ಮಾತಲ್ಲಿ ಹೇಳಬೇಕು ಅಂದ್ರೆ ಪ್ರಪಂಚದಲ್ಲಿರೋ ಈ ಯಾವ ಭಾಷೆನೂ ಸಾಲದು. ಐ ಲವ್ ಯು. ಹಾಗಿದ್ದಿದ್ರೆ ನಿನ್ನೆ ನನ್ಗಷ್ಟು ಪ್ರೀತಿಯಿಂದ ಹೇಗ್ ಪ್ರಪೋಸ್ ಮಾಡ್ತಿದ್ರು? ಇಲ್ಲ, ಮಿತ್ರ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಬಿಟ್ರೆ ಯಾವ ಥರದ ಕೋಪನೂ ಇರಲ್ಲ. ಆದರೆ ಯಾವುದೋ ವಿಷಯಕ್ಕೆ ನನ್ನ ಮೇಲೆ ಬೇಜಾರಾಗಿದೆ. ಆ ಬೇಜಾರಕ್ಕೆ ಕಾರಣ ಏನು ಅಂತ ಅವರನ್ನೇ ಕೇಳಬೇಕು. ಓಕೆ ಮಾಮ್, ಸರಿ ಇಡ್ತೀನಿ. ಹುಷಾರು ಕಂದ, ಹೇಳಿದ್ದೆಲ್ಲ ನೆನ್ಪಿದೆ ಅಲ್ವಾ? ಹಾ ಮಾಮ್. ಓಕೆ, ಬಾಯ್. ಬಾಯ್. ಏನ್ರಿ, ನಾನು ನಿಮ್ಮ ಹತ್ರ ಏನೋ ಕೇಳಬೇಕು. ಏನು ಅಂದ್ಕೋಬೇಡಿ. ಎಕ್ಸ್ಕ್ಯೂಸ್ ಮೀ ಸರ್. ಹುಷಾರು ಕಂದ, ಹೇಳಿದ್ದೆಲ್ಲ ನೆನ್ಪಿದೆ ಅಲ್ವಾ? ಹಾ ಮಾಮ್. ಓಕೆ, ಬಾಯ್. ಬಾಯ್. ಏನ್ರಿ, ನಾನು ನಿಮ್ಮ ಹತ್ರ ಏನೋ ಕೇಳಬೇಕು. ಏನು ಅಂದ್ಕೋಬೇಡಿ. ಎಕ್ಸ್ಕ್ಯೂಸ್ ಮೀ ಸರ್. ಮೇ ಐ ಕಮ್ ಇನ್ ಸರ್? ಸಾರಿ ಟು ಬಾದರ್ ಯು ಸರ್. ಇಟ್ಸ್ ಓಕೆ. ಏನ್ ಹೇಳಿ ಸರ್, ಪ್ರತಿದಿನ ನಮ್ಮ ಹೋಟೆಲ್ನಲ್ಲಿ ಕಪಲ್ಸ್ಗೋಸ್ಕರ ಚಿಕ್ಕ ಪಾರ್ಟಿ ಅರೇಂಜ್ ಮಾಡ್ತೀವಿ. ಡಿನ್ನರ್ ಕೂಡ ಅಲ್ಲೇ ಇರುತ್ತೆ. ಆ ಟೈಮ್ಗೆ ನೀವು ಮೇಡಮ್ ಇಬ್ರು ಬಂದ್ಬಿಡಿ ಸರ್. ಓಕೆ, ಥ್ಯಾಂಕ್ ಯು. ವೆಲ್ಕಮ್ ಸರ್. ಭಾಗ್ಯ, ಕೇಳಿಸ್ತಲ್ಲ? ಬೇಗ ರೆಡಿ ಆಗ್ಬಾ, ಹೋಗೋಣ. ಏನ್ರಿ, Yeah, sure. We'll discuss about the projects. Yeah. Bye. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.